ಸರ್ ನಮಸ್ತೆ ಸೋಮನ್ ಸರ್. ನಮಸ್ಕಾರ, ಚೆನ್ನಾಗಿದ್ದೀರಾ? ಹ್ಞೂ ಸರ್, ಚೆನ್ನಾಗಿ ನೀವು ಚೆನ್ನಾಗಿದ್ದಾರೆ ಸರ್? ಭಾಳ ಚೆನ್ನಾಗಿದ್ದೀವಿ ಸರ್. ಎಲ್ಲಿಂದ ಫೋನ್ ಮಾಡ್ತಿದ್ದೀರಿ? ಸರ್ ಬೆಂಗಳೂರಿಂದ ಫೋನ್ ಮಾಡ್ತಾರೆ ಸರ್. ಏನು ಮಾಡ್ಕೊಂಡಿರೋದು? ಸರ್ ನಾವು ಡ್ರೈವಿಂಗ್ ಸರ್. ನಾವು ಡ್ರೈವಿಂಗ್ ಈ ಮುಂಚೆ ಮಾತಾಡಿದ್ದೀರಲ್ಲ ನೀವು? ಹೌದು ಸರ್, ನೋಡಿ ತುಂಬಾ ನೆನ್ಪಿಟ್ಕೊಂಡಿದ್ದೀರಾ. ನೋವ್ರೆ ಸ್ವಲ್ಪ ಜಾಸ್ತಿ ಕೊಟ್ಟಿರಿ ಸರ್ ಭಗವಾನ್ ನಿಮಗೆ. ಅಯ್ಯೋ ದೇವ, ನಿಮ್ಮ ಧ್ವನಿ ಕೇಳಿದಾಗಲೇ ಅನ್ನಿಸ್ತು ಎಲ್ಲೋ ಮಾತಾಡಿದ್ದೀನಲ್ಲಪ್ಪ. 2022 ಒಂದ್ಸತಿ ಮಾತಾಡಿ ಸರ್. 2022? ಹೌದು ಸರ್, 208 ಎಪಿಸೋಡಲ್ಲಿ ಮಾತಾಡಿದ್ವಿ ಸರ್ ನಾವು. ಸಂತೋಷ. ಚೆನ್ನಾಗಿದ್ದೀರಾ? ಹ್ಞೂ ಸರ್, ಚೆನ್ನಾಗಿ. ನೀವು ತುಂಬಾ ಚೆನ್ನಾಗಿದೆ ಸರ್. ಚೆನ್ನಾಗಿದ್ದೀವಿ ಸರ್. ಊಟ ಮಾಡಿದ್ರಾ? ಹ್ಞೂ ಸರ್, ಆಯ್ತು. ನಿಮ್ದಾಯ್ತಾ ಸರ್? ಓ, ಊಟ ಮಾಡ್ಕೊಂಡೆ ಕೂತ್ಬಿಡಿ, ಇಲ್ಲ ಬಿಡಲ್ವಲ್ಲ ನೀವು. ಹೌದು ಸರ್, ತುಂಬಾ ಕಾರ್ಯಕ್ರಮ ನೋಡ್ತೀವಿ ಸರ್. ತುಂಬಾ ನೋಡ್ತಾ ಇರ್ತೀರಿ. ಡ್ರೈವಿಂಗ್ ಅಲ್ಲಿ ಇಯರ್ಫೋನ್ ಹಾಕೊಂಡು ನಿಮ್ದು ಸಹ ಕೇಳೋಣ, ಯಾರ್ದು ಕೇಳೋದು ಸರ್ ಕಾರ್ಯಕ್ರಮ. ಏನು 3 ವರ್ಷದಿಂದ ಕೇಳ್ತೀವಿ, ಬೇಜಾರಾಗಿಲ್ವಾ ನಿಮಗೆ? ಸರ್ 2021 ಸರ್ ನೀವು ನೋಡ್ತಾರೆ ಕಾರ್ಯಕ್ರಮ ನೋಡ್ತೀರಾ ಸರ್? ನಾವು ಬರೋಬ್ಬರಿ 5 ವರ್ಷ ಆಯ್ತು. ಹಳೆ ನೆಂಟ್ರು ಸರ್ ನಿಮಗೆ ನಾವು. ಹಳೆ ನೆಂಟ್ರಿಸ್ಟ್ರು. ಹೌದೌದು ಸರ್, ಹೌದು. ಓಕೆ, ಅದ್ರದ್ದು ಪ್ಯಾಸೆಂಜರ್ ಇದ್ದಾಗ ಇಯರ್ಫೋನ್ ಅಂದರೆ ಬ್ಲೂಟೂತ್ ಹಾಕೊಂಡಿರ್ತೀರಾ? ಹಾ, ಬ್ಲೂಟೂತ್ ಹಾಕೊಂಡು ನಿಮ್ಗೆ ಕೇಳ್ತಾ ಇರ್ತೀವಿ ಸರ್. ಥ್ಯಾಂಕ್ ಯು ಸರ್. ಲೈವ್ ಅಲ್ಲಿ ಕೇಳಕ್ಕಾಗಲ್ಲ ಸರ್. ಪಾಪ, ಹೌದು ಹೌದು ಹೌದು, ಲೈವ್ ಕೇಳೋಕ್ಕಾಗ್ದಿದ್ರು ಆಮೇಲೆ ಕೇಳ್ತೀವಿ ಅಂತ. ಹ್ಞೂ ಸರ್, ಒಂದು ಎಪಿಸೋಡ್ ಬಿಟ್ಟಿಲ್ಲ ಸರ್ ನಾವು. ಅಯ್ಯೋ ದೇವ, ಒಂದು ಎಪಿಸೋಡ್ ಬಿಟ್ಟಿಲ್ಲ. ಏನು ಗಂಟೆ ಕೇಳಬೇಕಲ್ಲ? ಹ್ಞೂ ಸರ್, 2.5 ಗಂಟೆ 2.75 ಗಂಟೆ ಬರುತ್ತಲ್ಲ ಸರ್, ಪ್ರತಿ ಒಂದು ಕೇಳಿ ಸರ್ ನಾವು. ನೋಡಿ, ಇರ್ಲಿ, ಆರಾಮ್, ಜೀವನ ಚೆನ್ನಾಗಿದೆಯಾ? ತುಂಬಾ ಚೆನ್ನಾಗಿದೆ ಸರ್. ಈಗ ಒಂದು ಥ್ಯಾಂಕ್ಸ್ ಹೇಳೋಣ ಅಂತೇಳಿ ನಾವು ಕಾಲ್ ಮಾಡಿ, ನಿನ್ನೆ ಕಾಲ್ ಮಾಡಿ ಸಿಗಲಿಲ್ಲ, ಮೊನ್ನೆ ಸರ್ ಗುರುವಾರ ದಿವಸ. ಅಯ್ಯೋ ದೇವ, ಥ್ಯಾಂಕ್ಸ್ ಯಾಕೆ ಸರ್? ನಿಮ್ಮ ಹತ್ರ ನಾವು ನಮ್ಮ ಮಿಸ್ಸಸ್ ಹಂಚ್ಕೊಂಡಿದ್ದೀನಿ, ನೆನಪಿದೆ ಅಂತ ಗೊತ್ತಿಲ್ಲ. ನೆನಪಿದೆ. ಹೌದು ಸರ್. ನಿಮ್ಮ ಆ ಕಾರಲ್ಲಿ ಪರಿಚಯ ಆಗೋದ್ರ ಬಗ್ಗೆ ಹೇಳ್ತಿದ್ರಿ ತಾನೆ? ಹೌದೌದು ಸರ್, ಹೌದೌದು. ಡ್ರಾಪ್ ಮಾಡ್ತಿದ್ರಿ. ಹೌದು ಸರ್, ಹೌದೌದು. ಈ ಚಪ್ಪಲಿ ವಿಚಾರ ನೀವೇ ಹಂಚ್ಕೊಂಡಿದ್ದ? ಇಲ್ಲ, ನಾವಲ್ಲ. ನಾವು ನಮ್ಮ ಮಿಸ್ಸಸ್ ಒಂದು ಅಫೇರ್ ಇದೆ ಅಂತ ಹೇಳಿದ್ವಿ ನಿಮ್ಗೆ. ಅವಾಗ ನಿಮ್ಗೆ ಏನಿಲ್ಲ, ನೀವು ತೊಂದರೆ ಆಗಲ್ಲ, ನೀವು ಚೆನ್ನಾಗಿರಿ ಅಂತ ಹೇಳಿದ್ರಿ. ಒಂದು ಮಾತಾಡಿರಿ ಸರ್, ನಮ್ಗೆ ಒಳ್ಳೆ ಮಾತು ಹೇಳಿದ್ರೆ. ನಿಮ್ ಶ್ರೀಮತಿ ಅವ್ರ ಬಗ್ಗೆ ಹಂಚ್ಕೊಂಡಿದ್ರ ನೀವು ಇಲ್ಲಿ? ಹೌದು ಸರ್, ಹೌದು. ಓಕೆ. ಈಗ ಚೆನ್ನಾಗಿದ್ದೀರಾ? ಓ, ತುಂಬಾ ಚೆನ್ನಾಗಿದೆ. ತುಂಬಾ ಬದಲಾವಣೆ ಆಗಿದೆ ಸರ್ ನಿಮ್ಮಿಂದ. ನಿಮ್ಮ ವಿಡಿಯೋಸ್ ತುಂಬಾ ಬದಲಾವಣೆ ಆಗಿದೆ ನಾವು. ನೋಡಿ, ದೊಡ್ಡ ಮಾತಾಡ್ಬಿಟ್ರಿ. ನಿಮ್ ಶ್ರೀಮತಿ ಥ್ಯಾಂಕ್ಸ್ ಹೇಳ್ಬೇಕು ನೀವು. ಹೌದು ಸರ್. ಓಕೆ, ಅವ್ರ ಕಾರ್ಯಕ್ರಮ ನೋಡ್ತಾರಾ? ಅವರು ನೋಡ್ತಾರೆ ಸರ್, ಅವ್ರು ನೋಡ್ತಾರೆ. ಓಕೆ. ಸೊ ಆ ಸಮಯದಲ್ಲಿ ಬಹುಶಃ ಸ್ವಲ್ಪ ಮನಸ್ಸು ನೋವಲ್ಲಿತ್ತೇನೋ, ಕರೆ ಮಾಡಿದ್ರಿ, ಮಾತಾಡಿದ್ರಿ. ಶ್ರೀಮತಿ ಅವರಿಗೆಲ್ಲ ಅನ್ಯೋನ್ಯವಾಗಿ ಚೆನ್ನಾಗಿದ್ದೀರಿ? ಹೌದು ಸರ್, ಚೆನ್ನಾಗಿ. 2 ಮಕ್ಳು ಇದಾವೆ, ತುಂಬಾ ಚೆನ್ನಾಗಿ ಸರ್. ಹೌದು, ನಿಮ್ಮಿಂದ ತುಂಬಾ ಬದಲಾವಣೆ ಆಗಿದೆ. ಇಲ್ಲಾಂದ್ರೆ ನಾವು ಇಷ್ಟಕ್ಕೆ ಡೈವರ್ಸ್ ಆಗ್ಬೇಕಾಯ್ತು, ಇಲ್ಲಾಂದ್ರೆ ನಾವೇನೋ ಒಂದು ಅನಾಹುತ ಆಗ್ಬೇಕಾಯ್ತು ಸರ್. ಅಯ್ಯೋ, ನಿಮ್ ವಿಡಿಯೋ ಕೇಳಿ ತುಂಬಾ ಅಂದ್ರೆ ತುಂಬಾ ಉಪಕಾರ ಆಗಿದೆ. ನೋಡಿ, ನಿಮ್ಮ ದೊಡ್ಡ ಗುಣ ಅಂತವ. ಹೌದು, ಅದು ಏನೋ ಆಗಿರ್ಬೋದು, ದೇವ್ರ ದಯೆ ಅದು. ಆದರೆ ನೀವು ಅದನ್ನು ಹೇಳ್ಕೊಂಡು ಅದಕ್ಕೊಂದು ಥ್ಯಾಂಕ್ಸ್ ಹೇಳೋ ಕೃತಜ್ಞತಾ ಬುದ್ಧಿ ಇದೆಯಲ್ಲ, ಅದು ದೇವರಿಗೆ ಅರ್ಪಣೆ. ನಿಮ್ಮಂಥ ದೊಡ್ಡ ಮನಸ್ಸಿನ ಜನರಿರೋದ್ರಿಂದ ಕೆಲವೊಮ್ಮೆ ನನಗೂ ಅನಿಸುತ್ತೆ, ಈಗ ಹೇಳ್ತಾರಲ್ಲ, ಉಪಕಾರ ಪಡ್ಕೊಂಡಿರೋರು ಎಷ್ಟು ಜನ ಇದ್ದಾರೋ ಗೊತ್ತಿಲ್ಲ. ಕೆಲವೊಬ್ಬರು ಬಂದು ಅದನ್ನು ತುಂಬ ಪ್ರೀತಿಯಿಂದ, ಗುರುಗಳೇ ನಾನು ಇಂಥ ನಿರ್ಧಾರ ತೊಗೊಂಡ್ಬಿಡ್ತಿದ್ದೆ, ಬಟ್ ನೀವು ಹೇಳಿದ್ರಿಂದ ಅಥವಾ ಈ ಕಾರ್ಯಕ್ರಮ ನೋಡಿ ಈ ವಿಚಾರಗಳಲ್ಲಿ ನಾನು ತಿದ್ದುಕೊಂಡೆ, ಹಂಗೆ ಹಿಂಗೆ ಅಂದಾಗ ನನಗನ್ಸೋದು, ಒಬ್ಬರಿಂದ ಏನೋ ಒಂದು ಒಳ್ಳೇದಾದಾಗ ಅದನ್ನು ಅವ್ರಿಗೆ ಹೋಗಿ ನಿಮ್ಮಿಂದ ಹಿಂಗೆ ಒಳ್ಳೇದಾಯಿತು ಅಂತ ಹೇಳೋಕ್ಕೊಂದು ದೊಡ್ಡ ಮನಸ್ಸು ಬೇಕು. ಹೌದು ಸರ್, ಹೌದು. ಯಾಕಂದರೆ ಇಲ್ಲಿ ನಾವು ಪಡ್ಕೊಂಡಿದ್ದು, ಗಳಿಸಿದ್ದು, ಪ್ರೀತಿ, ಪ್ರೇಮ, ಹಣ, ಆಸ್ತಿ, ಇವೆಲ್ಲದಕ್ಕೂ ಮೀರಿ ನಮ್ಮಿಂದ ಇನ್ನೊಬ್ಬರಿಂದ ನಮ್ಮ ಬದುಕಿಗೆ ಏನೋ ಒಂಚೂರು ಮನಸ್ಸಗರ ಆಯಿತು, ಒಳ್ಳೇದಾಯಿತು, ಉಪಕಾರ ಆಯಿತು ಅಂದ ಅದನ್ನು ಅವ್ರಿಗೆ ಹೋಗಿ ನಾಚಿಕೆ ಇಲ್ಲದೆ ನಿಮ್ಮಿಂದ ನನಗೆ ಹಿಂಗೆ ಆಯಿತು ಅಂತ ಹೇಳೋದಿದೆಯಲ್ಲ, ನಿಜಕ್ಕೂ ಅದಕ್ಕೆ. ಯಾಕಂದರೆ ಅಹಂಕಾರದಿಂದ ಬಿಡು ಅದನ್ನೇ ಕೇಳಬೇಕು ಅಂತ ಕೆಲವೊಮ್ಮೆ ಸುಮ್ಮನೆ ಆಗ್ಬೋದು. ಬಟ್ ನೀವು ಅದನ್ನು ಹೇಳ್ತೀರಿ. ಥ್ಯಾಂಕ್ ಯು. ನಿಮ್ಮ ಬದುಕು ಚೆನ್ನಾಗಿರಲಿ. ನಿಮ್ಮ ರಥ, ನಿಮ್ಮ ವಾಹನ ನಿಮಗೆ ಅನ್ನಕ್ಕೆ ದಾರಿ. ಅದು ಆ ಬದುಕು ಚೆನ್ನಾಗಿರಬೇಕು. ಅದರ ಜೊತೆ ಅದಷ್ಟೇ ಸಲೀಸಾಗಿ ಸಂಸಾರದ ರಥವೂ ಸಾಗಬೇಕು. ಹೌದು. ಖುಷಿ ಆಯ್ತು, ಬಹಳ ಚೆನ್ನಾಗಿ. ತುಂಬಾ ಬದಲಾವಣೆ ಸರ್. ನೋಡಿ ಸರ್, ನಾನು ಒಂದು 2 ವರ್ಷದಿಂದ ಡ್ರಿಂಕ್ಸ್ ಮಾಡಿದೆ ಸರ್ ನಾವು. ಓಹೋ. ನಿಮ್ಮದ್ರಲ್ಲಿ ಕಾರ್ಯಕ್ರಮ ತುಂಬಾ ಜನ ಹಂಚ್ಕೊಂಡ್ರು, ಡ್ರಿಂಕ್ಸ್ ನಿಮ್ಗೆ ಸಮಸ್ಯೆ ಆಗುತ್ತೆ ಹಿಂಗೆ ಅಂತೇಳಿ. ಅದರಿಂದ ನಿಮ್ ಕಾರ್ಯಕ್ರಮ ನೋಡಿ ದೇವರಣ್ಣ ಡ್ರಿಂಕ್ಸ್ 2 ವರ್ಷ ಆಯ್ತು ಸರ್, ಬಿಟ್ಬಿಟ್ಟಿನಿ ಸರ್. ಡ್ರಿಂಕ್ಸ್ ಸವಾಸನೆ ಬಿಡೋದು ಬಿಟ್ಬಿಟ್ಟಿದೀವಿ ಸರ್. ಇಲ್ಲಿ ಬರೋ ಕತೆಗಳು ಕೇಳ್ಬಿಟ್ರೆ ಡ್ರಿಂಕ್ಸ್ ಅಲ್ಲ, ನೀರ್ನು ಕುಡಿಯಲ್ಲ ನೀವು. ಹೌದು, ಸತ್ಯ ಸರ್. ಹೌದು, ಬಿಟ್ಬಿಟ್ರ ಕತೆಗಳು ಕೇಳಿ? ಕತೆ ಕೇಳಿಬಿಟ್ಟು ನಾವೆಲ್ಲ ಏನ ಪ್ರಯತ್ನ ಬಿಡಕ್ಕಾಗಲಿಲ್ಲ ಸರ್ ನಮ್ಮ ಕೈಲೇ. ಇತ್ತೀಚೆಗೆ ಒಬ್ರು ಫೋನ್ ಮಾಡಿದ್ರು ಗೊತ್ತಾ, ಡ್ರಿಂಕ್ಸ್ ಬಿಡೋ ವಿಚಾರದಲ್ಲಿ ಒಬ್ರು
ಬಿಟ್ಟಾಗ ಹೆಂಗೆ ಅನ್ಸುತ್ತೆ, ಬಿಟ್ಟಾಗ ಆ ಸಮಯದಲ್ಲಿ ಏನೇನು ಮಾಡಬೇಕು ಎತ್ತೆತ್ತ ಅಂತ ಫುಲ್ ವಿವರ ಹೌದೌದು ಸರ್. ಮಾತಾಡಿದ್ರು. ಹೌದೌದು, ಲಾಸ್ಟ್ ಒಂದು ಸೋಮವಾರ ಮಾತಾಡಿರಲ್ಲ ಸರ್, ಒಂದು 1 hour ಏನು ಮಾತಾಡಿರಲ್ಲ. ನಿಜ ನಿಜ. PhD ಏನ್ ಮಾಡಿದ್ವಿ ಅಂತ ಹೇಳಿರಲ್ಲ. ಹಂಗ ನೋಡಿದ್ರೆ ನೀವು ಡಬಲ್ PhD ಮಾಡಿದ್ದೀರಾ. ಹೌದೌದು ಸರ್, ಹೌದೌದು. ಓಕೆ, ನೋಡಿ ಬಹಳ ಅದು ಬಿಟ್ಟಾದ ನಂತರ ಬದುಕು ಏನಿದೆ, ಸಪ್ಪೆ ಅನ್ಸಿದೆಯಾ, ಮಜಾ ಇದೆಯಾ? ಇಲ್ಲ ಸರ್, ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ, ಆರೋಗ್ಯ ಚೆನ್ನಾಗಿದೆ. ಬೆಳಿಗ್ಗೆ ವಾಕ್ ಹೋಗ್ತೀವಿ, ಜಿಮ್ಮಿಗೆ ಹೋಗ್ತೀವಿ, ಹೆಲ್ದಲ್ಲಿ ಇದೆ ಸರ್, ಯಾರು ಸಹವಾಸ ಮಾಡ. ಮತ್ತೆ ಆಟೋಮೆಟಿಕ್ ಫ್ರೆಂಡ್ ಸರ್ಕಲ್ ಬಹಳ ಕಮ್ಮಿ ಆಗಿದೆ, ಬಹಳ ಅಷ್ಟೇ ಸಂತೋಷ ಸರ್. ಈಗಲೂ ಏನಿಲ್ಲ, ಜೇಬಲ್ಲಿ ಒಂದು 10,000 ಇಡ್ಸ್ಕೊಂಡೆ ಕುಡಿಸ್ತೀನಿ ಬರ್ರೋ ಅಂದ್ರೆ ಏನ್ ಜೇನು ಮುಚ್ಕೊಂಡ್ಬಿಡ್ತಾರೆ. ಓ ಸತ್ಯ ಸತ್ಯ ಸರ್, ಸತ್ಯ. ಓಕೆ, ನೋಡಿ ಆ ಫ್ರೆಂಡ್ ಸರ್ಕಲ್ ಕಡಿಮೆ ಆಯ್ತು ಅಂತ ದುಃಖವಿಲ್ಲ. ಸತ್ಯವಾದದ್ದು ಮಾತ್ರ, ರಿಯಲ್ ಆದದ್ದು ಮಾತ್ರ ಅಥವಾ ಸತ್ವಯುತವಾದದ್ದು ಮಾತ್ರ ಉಳಿಯುತ್ತೆ, ಇಲ್ಲ ಅಂದ್ರೆ ಜೊಳುಗಳೆಲ್ಲ ಹೋಗಿರ್ತಾವ ಅಷ್ಟೇ. ಹೌದು ಸರ್, ಹೌದು ಹೌದು. ನೀವು ಅದೇ ಚಟಕ್ಕೆ ಬೀಳಿ ಏನು ಒಬ್ಬೊಬ್ರು ಜೈಕಾರ ವಸಿ ಬೀಳಲ್ಲ ನಿಮಗೆ. ಹೌದು ಸರ್. ನೋಡಿ ಸರ್, ನಿಮ್ದು ನಾವು ಡ್ರಿಂಕ್ಸ್ ಮಾಡ್ಬೇಕಾದ್ರೆ ಸರ್, ಕಾರಲ್ಲಿ ಡ್ರಿಂಕ್ಸ್ ಮಾಡ್ಕೊಂಡು ಮನೆಗೆ ಹೆಂಗ್ ಹೋಗ್ತಿರೋ ಗೊತ್ತಾಗ್ತಿರ್ಲಿಲ್ಲ ಸರ್. ಇಷ್ಟ ನಾವೊಂದು ಆಕ್ಸಿಡೆಂಟ್ ಡೆತ್ ಆಗ್ಬೇಕಾಯ್ತು, ಕೈ ಕಾಲು ಮುರ್ಕೋಬೇಕಾಯ್ತು ಸರ್, ದೇವ್ರಣ್ಣ ಅಂದ್ರೂ. ನಿಮ್ಮೊಂದು ಕಾರ್ಯಕ್ರಮ ನೋಡಿ ತುಂಬಾ ಅಂದ್ರೆ ತುಂಬಾ ಬದಲಾವಣೆ ಸೋನು ಸರ್. ನೀವು ತುಂಬಾ ಅಂದ್ರೆ ತುಂಬಾ. ಬಗ್ಗೆ ಶ್ರೀಮತಿಗೆ ಮಕ್ಕಳಿಗೆಲ್ಲ ಖುಷಿ ಇದೆಯಾ? ನಮ್ಮ ಮನೆಯವ್ರಿಗೆ ಎಲ್ಲರೂ ಖುಷಿ ಇದೆ ಸರ್. ಮೊದ್ಲು ಅದರಿಂದ ಸ್ವಲ್ಪ ನೋವು ಪಟ್ರ ಅವರು? ತುಂಬಾ ಗಲಾಟೆ, ತುಂಬಾ ಕಿರಿಕಿರಿ ಸರ್ ಮನೇಲೆಲ್ಲ. ನಿಮ್ಮ ಕಾರ್ಯಕ್ರಮ ತುಂಬಾ ಅಂದ್ರೆ ತುಂಬಾ ಬದಲಾವಣೆ ಆಗಿದೆ ಸರ್. ಒಬ್ರಿಗೆ ಮೋಸ ಮಾಡಲ್ಲ, ಒಬ್ರು ಕೆಟ್ಟದ್ದು ಬಯಸಲ್ಲ. ದೇವ್ರೇ ನೋಡಿ, ನನಗೆ ಈ ದಿನ ಬಹಳ ಖುಷಿ ಆಗ್ತಿದೆ. ಕಾರಣ ನೀವು ಒಂದು ಸಂಸಾರದ ಒಂದು ಕೆಲವೊಂದು ಸಂಗತಿಗಳು ಸರಿ ಹೋದ್ರೆ, ಬಟ್ ಕುಡಿತದ ವಿಚಾರದಲ್ಲಿ, ಯಾಕಂದ್ರೆ ಉಳಿದೆಲ್ಲವೂ ಇನ್ನೊಬ್ಬರಿಂದ ನಮಗೇನಾಗ್ತಾ ಇದೆ ಅದೊಂದು ಕಡೆ, ಆದ್ರೆ ನಮ್ಮಿಂದ ನಮಗೆ ತೊಂದರೆ ಮಾಡ್ಕೊಳ್ಳೋದಿದೆಯಲ್ಲ ಕುಡಿತ, ಅದನ್ನು ಬಿಟ್ಟಿದ್ದೀರಿ, ಆರೋಗ್ಯವಾಗಿದ್ದೀರಿ. ಯಾಕಂದ್ರೆ ಹಿಂಗೆ ನಶೆಯಲ್ಲಿ 100 ವರ್ಷ ಬದುಕೋದಕ್ಕಿಂತ ಆರೋಗ್ಯವಾಗಿ 10 ವರ್ಷ ಬದುಕಿದ್ರು ಒಳ್ಳೇದು. ಹೌದೌದು ಸರ್, ಸತ್ಯ ಸತ್ಯ ಸರ್. ಹಾಗಾಗಿ ಹುಡ್ಕೊಂಡು ಹೋಗಿ ಇನ್ನೂ ಅದನ್ನ ರಾಧ ಅಂತ ಮಾಡಿದ್ರೆ ಮಕ್ಳೆಲ್ಲ ಹಾದಿ ತಪ್ತಾ ಇದ್ರು, ಮನೆಯೆಲ್ಲ ಚಿಂದಿ ಚಿತ್ರಾನಾಗ ಹೋಗಿರೋದು. ಹೌದು ಸರ್. ಸರ್ ಡ್ರಿಂಕ್ಸ್ ಇಂದ ಏನು ಇಲ್ಲ ಸರ್, ಟೆನ್ಷನ್ ಏನ್ ನೋಡಿ, ಎಂತ ಟೆನ್ಷನ್ ಬಂದ್ರು ಸರ್ ಡ್ರಿಂಕ್ಸ್ ಕುಡಿದ್ರೆ ಯಾವ್ದು ಪರಿಹಾರ ಆಗಲ್ಲ ಸರ್. ನನ್ನ ಅನುಭವ ಇದೊಂದು ತಪ್ಪು ಕಲ್ಪನೆ ಅಲ್ವಾ ಮೊದ್ಲಿಂದ? ಹೌದು ಸರ್, ತುಂಬಾ ತಪ್ಪು ಕಲ್ಪನೆ ಜನಗಳಿಗೆ ಸರ್. ಕುಡಿದ್ರೆ ಮೈಕೈ ನೋವು ಅಥವಾ ನಾನು ತುಂಬಾ ಸುಸ್ತಾಗಿರ್ತೀವಿ ಅಥವಾ ತುಂಬಾ ಸ್ಟ್ರೆಸ್ ಆಗಿರುತ್ತೆ ಅದಕ್ಕೆ ಕುಡಿತೀವಿ ಅನ್ನೋದು ಒಂದು ನೆಪ. ಹೌದು ಸರ್, ಹೌದು ನೆಪ ಸರ್. ತುಂಬಾ ಬದಲಾವಣೆ ಆಗಿ ಸರ್. ಅದಕ್ಕೊಂದು ಸೋನು ಸರ್ ಒಂದು ಥ್ಯಾಂಕ್ಸ್ ಹೇಳೋಣ ಅಂತ ಹೇಳಿ ನಾವು ಕಾಲ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು, ಬಿಕಾಸ್ ಇದನ್ನ ಹಂಚ್ಕೊಳ್ಳುವಂಥ ದೊಡ್ಡ ಮನಸ್ಸು ಮಾಡಿದ್ರಿ. ಆ್ಯಂಡ್ ಈ ಮೂಲಕ ನೀವು ಹೇಳಿದ್ದೀರಿ ಕುಡಿತ ಎಷ್ಟು ಸುಖ ಕೊಡಬಲ್ಲದು, ಅದನ್ನು ಬಿಟ್ಟು ಆರೋಗ್ಯವಂತ ಜೀವನ ಅದಕ್ಕಿಂತ 100 ಪಟ್ಟು ಸುಖ ಕೊಡಬಲ್ಲದು. ನೀವೇ ಸಾಕ್ಷಿ. ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡ್ಬೋದು ಸರ್ ಟೈಮ್. ತುಂಬಾ ಅನ್ಯೂನ್ಯವಾಗಿರುತ್ತೆ ಸರ್, ಗಂಡ ಹೆಂಡತಿ ಮಕ್ಕಳೆಲ್ಲ. ಡ್ರಿಂಕ್ಸ್ ಇಂದ ಎಲ್ಲಾದ್ರೂ ಹಾಳಾಗುತ್ತೆ, ಮರ್ಯಾದೆ ಹಾಳಾಗುತ್ತೆ, ದುಡ್ಡು ಹಾಳಾಗುತ್ತೆ. ಮನೆ ಒಳಗಡೆ ಇರೋರು ಯಾಕೆ ನೀವು ತಪ್ಪು ಮಾಡಿದ್ರಿ ಅಂತ ನೀವೇನಾದರೂ ಅವ್ರನ್ನ ಕೇಳಿದ್ರೆ, ನೀನು ಹಿಂಗೆ ಮಾಡಿದ್ವಿ ಅದಕ್ಕೆ ನಾವು ಹಿಂಗೆ ಮಾಡು ಅಂದರೆ ಅವ್ರು ತಪ್ಪು ಮಾಡಲಿಕ್ಕೆ ನೀವೊಂದು ಕಾರಣ ಕೊಟ್ಟಂಗೆ ಆಗ್ಬಿಡುತ್ತೆ ನಿಮ್ಮ ಕುಡಿತ. ಹೌದು ಸರ್, ಸತ್ಯ. ನೀವು ನೆಟ್ಗಿದ್ರೆ ಅವ್ರಿಗೆ ಜುಟ್ಟು ಹಿಡ್ಕೊಂಡು ಕೇಳ್ಬೋದು, ಹೇಳು ನಾನೇನು ಮಾಡಿದೆ ಹೇಳು. ನಾನು ಕುಡ್ಕೊಂಡು ಬೆಲೆಲ್ಲ ಚರಂಡಿಲಿ ಬಿದ್ದುಕೊಂಡು ಅಥವಾ ಹೆಂಗೆ ಬೇಕು ಹಂಗೆ ಬದುಕಿದ್ರೆ, ನೀನು ಹಿಂಗೆ ಮಾಡಿದೆ ಅದಕ್ಕೆ ನಾವು ಹಿಂಗೆ ಮಾಡ್ದು ಅಂತ ಹೇಳ್ತಾರೆ. ಹೌದು ಸರ್, ಹೌದು. ನಾನು ಸರಿಯಾದ ದಾರಿಲಿದ್ದೀನಿ, ಒಳ್ಳೆ ರೀತಿಯಲ್ಲಿದ್ದೀನಿ ಅಂದಾಗ ನಮ್ಗೆ ಕೇಳಲಿಕ್ಕೆ ಅಧಿಕಾರ ಇರುತ್ತೆ. ಹೌದು ಸರ್. ಸೊ ಹಾಗಾಗಿ ಅದಕ್ಕೆ ಒಬ್ಬ ಮನೆ ಯಜಮಾನ ಗೌರವದಿಂದ ಬದುಕೋದು ಅಂದರೆ ಇಡೀ ಮನೆಯವರಿಗೆಲ್ಲ ಅದು ದಿಕ್ಸೂಚಿ. ಓಕೆ, ಇವ್ರು ಹಿಂಗೆ ಹೋಯ್ತವ್ರು, ನಾವು ಹಂಗೆ ಹೋಗ್ಬೇಕು. ಹೌದು ಸರ್, ಹೌದು. ಯಾವ ಮನೆ ಯಜಮಾನನೇ ದಾರಿ ತಪ್ಪುತ್ತಾನೆ, ಯಾವ ಮನೆ ಮಕ್ಕಳಿಗೆಲ್ಲ ಅದು ಒಂದು ದಿಕ್ಸೂಚಿನೇ, ಅವರು ದಾರಿ ತಪ್ಪಲಿಕ್ಕೆ. ಹೌದು ಸರ್, ಹೌದು. ಎನಿವೇ, ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ, ಹಂಚಿಕೊಂಡಿದ್ದಕ್ಕೆ. ಬನ್ನಿ ದಯವಿಟ್ಟು ಯಾವಾಗಾದ್ರೂ ಆಶ್ರಮಕ್ಕೆ. ದೇವರ ದಯೆಯಿಂದ ನಿಮ್ಮ ಸಂಸಾರ ಇನ್ನೂ ನೆಮ್ಮದಿಯಾಗಿರುವಂತಾಗ್ಲಿ ನನ್ನ ಪೂರ್ಣ ಹಾರೈಕೆ. ಹೌದು, ನಾ ಜಾಯಿಂಟ್ ಫ್ಯಾಮಿಲಿ ಸರ್. ನಮ್ಮ ಮನೇಲಿ 10 ಜನ ಇದೀವಿ ಸರ್, ನಾವು ಎಲ್ಲರೂ ಅನ್ಯೂನ್ಯವಾಗಿದ್ದೀವಿ ಸರ್. ನಾವೆಲ್ಲ 10 ಜನ ಇರೋ ಸರ್ ನಾವೆಲ್ಲ. ನಿಮ್ಮ ಈ ಬದಲಾವಣೆಯ ಪರ್ವ ಅಲ್ಲಿರೋರ್ಗೆ ಏನು ಖುಷಿ ಕೊಟ್ಟಿದ್ದಿಲ್ಲೋ, ನನಗಂತೂ ಕೇಳ್ತಾ ಇರೋ ಮಜಾ ಅನಿಸ್ತಾ ಇದೆ. ಯಾಕಂದರೆ ನೀವು ಸಾತ್ವಿಕವಾಗಿ ಕುಡಿತ ಬಿಟ್ಟು ಅಥವಾ ಎಲ್ಲ ಗೊಂದಲಗಳು, ಕೆಟ್ಟ ಸವಾಸಗಳು ಎಲ್ಲ ಬಿಟ್ಟಾದ ಮೇಲೆ ಏನು ಖುಷಿ ಅಂತ ಅನುಭವಿಸ್ತಾ ಇದ್ದೀರೋ ಅದನ್ನ ನಿಮ್ಮ ಮಾತಲ್ಲಿ ಕಾಣ್ತಾ ಇದೆ. ಹೌದು ಸರ್. ಅದು ಎಷ್ಟೇ ಜನ ಬಂದು ಏನೇ ಆಸೆ ತೋರಿಸಿ, ಏನೇ ಆಕರ್ಷಣೆ ಮಾಡಿ, ಏನೇ ದಾರಿ ತಪ್ಪಿಸಿದ್ರು ನನ್ನ ಬುದ್ಧಿ ನನ್ನ ಕೈಲಿರಬೇಕು. ಹೌದು ಸರ್. ಆಗ್ಲಿ, ಒಳ್ಳೇದಾಗ್ಲಿ, ಶುಭವಾಗ್ಲಿ ನಿಮಗೆ. ಥ್ಯಾಂಕ್ಸ್ ಸರ್, ತುಂಬಾ ಧನ್ಯವಾದ ಸರ್. ಅದಕ್ಕೋಸ್ಕರ ಇದು 3ನೇ ಸಲ ಕಾಲ್ ಮಾಡ್ತಾ ಇರ್ತೀನಿ ಸೋನು ಸರ್. ಹೌದಾ? ಹೌದು ಸರ್. ಒಂದ್ಸತಿ ಹಿಂಗೆ ಮಾತಾಡಿದ್ವಿ, ಒಂದು 10 ನಿಮಿಷ ಮಾತಾಡೋಣ ಸೋನು ಸರ್ ಹತ್ರ, ಒಂದು ಹಂಚ್ಕೊಳ್ಳೋಣ, ಒಂದು ಟ್ಯಾಂಕ್ ಕೃತಜ್ಞತೆ ಹೇಳೋಣ ಸರ್ ಈಗ ಅಂತೇಳಿ ಮಾಡಿದ್ರೆ. ತುಂಬಾ ಪ್ರತಿ ಒಂದು ಕಾರ್ಯಕ್ರಮ ನೋಡ್ತೀವಿ ಸರ್ ನಿಮ್ದು.
ಒಂದು ಬಿಟ್ಟಿಲ್ಲ ಸರ್. ದಯಮಾಡಿ. ದೇವ್ರ ದಯಿಂದ ಇವತ್ತು ಮತ್ತೆ ಕರೆ ಸಿಕ್ಕಿದೆ, ನನಗೂ ಬಹಳ ಖುಷಿ ಆಯ್ತು. ನೀವು ನೀವು ಬೇರೆ ನಮ್ಗೆ ದೇವ್ರಿದ್ದಾಗ, ನೀವು ಪ್ರಾಮಿಸ್ ನಾವು ನಿಮ್ಗೆ, ನೀವು ನಮ್ಗೆ ದೇವ್ರಿದ್ದಾಗ. ನಮ್ಗೆ ಮಾತಾಡಕ್ ಒಂದ್ ಸ್ವಲ್ಪ ಭಯ ಆಗ್ತಾ ಇದೆ ಸೋನು ಸರ್ ಹತ್ರ. ಹಾಗೇನಿಲ್ಲ, ಹಂಚ್ಕೊಳ್ಳೋ ಸರ್. ಎಷ್ಟು ಜನ ಕೇಳ್ತಾರೆ ಸರ್ ನಿಮ್ದು, ಎಷ್ಟು ಜನ ಕಾರ್ಯಕ್ರಮ ಕೇಳ್ತಾರೆ ಸರ್, ಎಷ್ಟು ಕಷ್ಟ ಹೇಳ್ತಾರೆ. ಒಂದ್ ನಿಮ್ ಕೇಳ್ಕೊಂಡು ಹೇಳ್ತಾರಲ್ಲ, ನೀವು ತಾಳ್ಮೆಯಿಂದ ಕೇಳಿಸ್ಕೊಂತೀರ, ಅದು ನಮ್ಗೆ ತುಂಬಾ ಖುಷಿ. ಹೌದಲ್ಲ ಸರ್? ಯಾರಿಗೂ ಬರಲ್ಲ ಸರ್. ನೀವು ಅದನ್ನ ಗಮನಿಸ್ತೀರಲ್ಲ, ಅದ್ ನಿಮ್ ದೊಡ್ಡ ಗುಣ. ನಿಮ್ ನಗು ಬಹಳ ಖುಷಿ ಆಗುತ್ತೆ ನಮ್ಗೆ. ಹೌದಾ? ಹೌದು ಸರ್. ಆಯ್ತು ಆಯ್ತು, ಬಹಳ ಖುಷಿ, ಸಂತೋಷ. ನಿಮ್ ಜೀವನ ಚೆನ್ನಾಗಿರ್ಲಿ, ಶುಭವಾಗ್ಲಿ. ಒಂದೇ ರಿಕ್ವೆಸ್ಟ್ ಸರ್, ಒಂದೇ ರಿಕ್ವೆಸ್ಟ್. ಹೇಳಿ. ಒಂದೇ ಒಂದ್ ಸಾಂಗ್ ಹೇಳ್ಬಿಡಿ, ಒಂದ್ ಹಾಡು ಹೇಳ್ಬಿಡಿ ನಮಗೋಸ್ಕರ, ದಯಮಾಡಿ. ನಾವ್ ಏನೂ ಕೇಳಲ್ಲ ಸೋನು ಸರ್ ಹತ್ರ. ಸಾಂಗ? ಹೌದು ಸರ್. ಈ ಸತ್ಸಂಗದಲ್ಲಿ ಬಂದು ಸಾಂಗ್ ಕೇಳೋರು ನೀವೇನಾ? ಹೌದು ಸರ್, ಕೇಳಿದ್ವಿ ಸರ್. ಮೊನ್ನೆ ಇದೆಲ್ಲ ಹಾಕಿದ್ವಲ್ಲ ಸರ್, ಮೆಸೇಜ್ ಅಲ್ಲಿ ಹಾಕಿದ್ವಿ. ಹೌದು, ಕಮೆಂಟ್ ಹಾಕಿದ್ರಾ? ಹೌದು ಸರ್. ಹೌದು ಸರ್. ವಾ, ಎಲ್ಲಿ ಅದ್ ನನ್ನ ಬದಲಿಗೆ ನನ್ನ ಹೇಳೋದು ಕೇಳಿದಿರಲ್ವಾ ಅಲ್ಲಿ, ನೀವು ಒಂದು ಹೇಳ್ಬಿಡಿ 2 ಸಾಲಿ. ಸರ್ ದಯಮಾಡಿ ಅದೊಂದು ಕೇಳ್ಬಿಡಿ, ಯಾವ್ದು ಬೇಕಾದ್ರೆ ಹೇಳ್ತೀವಿ, ಅದನ್ನ ಕೇಳಿ ಸಾಂಗ್ ಮಾತ್ರ ಕೇಳಕ್ ಹೋಗಪ್ಪ. ನಾನು ಹೇಳ್ಬೇಕಂತ ಇವ್ರು ಹೇಳಲ್ವಂತೆ. ಹೇಳಿ ಸರ್, ಒಂದು ಕಾರ್ಯಕ್ರಮ ಎಲ್ಲ ಕೇಳ್ತಾರೆ ಜನಗಳೆಲ್ಲ ಸರ್. ಯಾವ್ದು ಹೇಳಿ? ಹೇಳಿ ಸರ್, ಯಾವ್ದು ಬೇಕಾದ್ರೆ ಹೇಳಿ ಸರ್, ತೊಂದ್ರೆ ಇಲ್ಲ. ಅಲ್ಲ, ನೀವು ಹೇಳಿ, ಯಾವ್ದೇ ಹೇಳಿ. ಯಾವ್ದೇ ಹೇಳ್ಬೇಕು ಸರ್? ಮುಸ್ಸಂಜೆ ಮತ್ತೆ ಏನಾಗ್ಲಿ ಮುಂದೆ ಸರ್, ಒಂದು ಸಾಂಗ್ ಹೇಳಿ ಸರ್, ಸಾಕು. ಓ, ಮುಸ್ಸಂಜೆ ಮಾತು ಹೇಳಿ. ಹೌದು, ಹೇಳಿದ್ರಲ್ಲ ಸರ್. ಓಕೆ, ನಮಗೋಸ್ಕರ ರಿಕ್ವೆಸ್ಟ್ ಸೋನು ಸರ್, ಬೇಜಾರು ಮಾಡ್ಕೊಬೇಡಿ. ಏನ್ ಬೇಜಾರಿಲ್ಲ, ನಿಮ್ಗೋಸ್ಕರ ಆಡ್ತೀನಿ. ಹೌದು ಸರ್. ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡ ನೀ ತುಂಬಿಕೋ ಮನದಲ್ಲಿ. ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡ ನೀ ತುಂಬಿಕೋ ಮನದಲ್ಲಿ. ಎಂದಿಗೂ ನಾಳೆಗೂ ಮುಂದಿನ ಬಾಳಲಿ ಗೆಲ್ಲುವಂತ ಸ್ಫೂರ್ತಿ ದಾರಿದೀಪ ನಿನಗೆ ಅನುಭವ. ಎಂದಿಗೂ ನಾಳೆಗೂ ಮುಂದಿನ ಬಾಳಲಿ ಗೆಲ್ಲುವಂತ ಸ್ಫೂರ್ತಿ ದಾರಿದೀಪ ನಿನಗೆ ಅನುಭವ. ಏನಾಗಲಿ ಮುಂದೆ ಸಾಗು ನೀ, ಬಯಸಿದ್ದೆಲ್ಲ ಸಿಗದು ಬಾಳಲಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ. ಓ ನನ್ನಾಣಿ ನನ್ನ ಮಾತು ಸುಳ್ಳಲ್ಲ, ಓ ನನ್ನಾಣಿ ನನ್ನ ಮಾತು ಸುಳ್ಳಲ್ಲ. ಕರುಣೆಗೆ ಬೆಲೆ ಇದೆ, ಪುಣ್ಯಕ್ಕೆ ಫಲವಿದೆ, ದಯವ ತೋರುವ ಮಣ್ಣಿನ ಗುಣವಿದೆ. ಸಾವಿರ ಸುಳಿಯಲಿ ಸಿಲುಕಿದ ಜೀವಕ್ಕೆ ಜೀವ ನೀಡುವ ಹೃದಯವೇ ದೈವವು. ಹರಸಿದ ಕೈಗಳು ನಮ್ಮನ್ನು ಬೆಳೆಸುತ್ತಾ ವಿಧಿಯ ಬರಹವಾಗಿ ಮೌನದಲ್ಲೇ ನಮ್ಮನ್ನು ಕಾಯುತ್ತಾ ಪ್ರತಿಫಲ ಬಯಸದೆ ತೋರಿದ ಕರುಣೆಯೂ ಮೊದಲು ಮನುಜನೆಂಬ ಸಾರ್ಥಕತೆಯ ನೆಮ್ಮದಿ ತರುವುದು, ನೆಮ್ಮದಿ ತರುವುದು. ಏನಾಗಲಿ ಮುಂದೆ ಸಾಗು ನೀ, ಪ್ರೀತಿಗಾಗಿ ಬದುಕು ಬಾಳಲಿ, ಪ್ರೀತಿಗಾಗಿ ಬದುಕು ಬಾಳಲಿ. ಓ ನನ್ನಾಣಿ ನನ್ನ ಮಾತು ಸುಳ್ಳಲ್ಲ, ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ. ಆಹಾ 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 ಲಾ 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 ಲಾ.
ಚೆನ್ನಾಗಿತ್ತ? ಸೂಪರ್ ಚೆನ್ನಾಗಿದೆ ಸರ್. ಜೀವನ ಇದು ಎಷ್ಟು ಅರ್ಥ ಇದೆ ನೋಡಿ ಸರ್ ಸಾಂಗೀತ ಸುದೀಪ್ ಸರ್ದು. ಹೌದು 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 ಅಲ್ವೇ? ಏನೇ ಬಯಸಿದ್ದಿಲ್ಲ ಸಿಗದು ಬಾಳುವುದಿಲ್ಲ ಅಂತ, ಬಟ್ ಮುಂದೆ ಸಾಗುವುದನ್ನು ಮಾತ್ರ ಮರಿಬಾರ್ದು ಅಂತ. ಹೌದು ಸರ್, ಹೌದು. ಬದುಕು ಹಾಗೆ, ಟೈರ್ ಪಂಚರ್ ಆಗ್ದಂಗೆ ಇರ್ಲಿ, ಕಾರು ರಿಪೇರಿಗೆ ಬರ್ದಂಗೆ ಇರ್ಲಿ ಅನ್ನೋದು ನಮಗೂ ಆಸೆ ಬರುತ್ತಲ್ಲ ಸರ್. ಟೈರ್ ಹಾಕಬೇಕು, ಪಂಚರ್ ಹಾಕಬೇಕು, ಮುಂದೆ ಹೋಗ್ತಾ ಇರ್ಬೇಕು ಸರ್. ನೀವು ಹೇಳಿದ್ರೆ ಮುಂದೆ ಹೋಗ್ತಾ ಇರ್ಬೇಕು. ಅದಕ್ಕೆ ಅಲ್ಲಲ್ಲಿ ಪಂಚರ್ ಅಂಗಡಿಗಳು ಇರ್ತವೆ, ಹಾಗೆ ಅಲ್ಲಲ್ಲಿ ಗುರುಗಳು ಇರ್ತಾರೆ. ಹೋಗ್ಬೇಕು, ಕೂತ್ಕೊಳ್ಬೇಕು, ಕೇಳಬೇಕು, ಮತ್ತೆ ಬದುಕನ್ ಮುಂದೆ ಹೋಗ್ತಾ ಇರ್ಬೇಕು. ಹೌದು ಸರ್, ಹೌದು. ಶುಭವಾಗ್ಲಿ, ಒಳ್ಳೇದಾಗ್ಲಿ. ಬಹಳ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಹೀಗೆ ಅನ್ಯೋನ್ಯವಾಗಿರಿ, ಚೆನ್ನಾಗಿರಿ. ಪ್ರಣವ್ ಸರ್, ದೊಡ್ಡ ನಿಮ್ ಪಾದಿಗೆ ನಮಸ್ಕಾರ ಸರ್. ನಾವು ನಿಮ್ಮಿಂದ ತುಂಬಾ ಅಂದ್ರೆ ತುಂಬಾ ಬದಲಾವಣೆ ಆಗಿದೆ ಸರ್. ದೇವರಾಣೆ ಸರ್, ತುಂಬಾ ಅಂದ್ರೆ ನಮ್ ಲೈಫ್ ಅಲ್ಲಿ ಅಚೀವ್ಮೆಂಟ್ ಮಾಡ್ಬೇಕು. ಹೋದ್ರೆ ಚೆನ್ನಾಗಿದೆ ಸರ್. ನಾವು ಒಂದ್ ದಿವಸ ಊಟ ಮಾಡೋದು ಸುಪಾಸಿಟ್ ಪರವಲ್ಲ, ನಿಮ್ದಾಗಿದ್ದೀವಿ ಸರ್. ಅತಿ ಆಸೆ ಇಲ್ಲ ಸರ್ ನಮ್ಗೆ. ಇಷ್ಟೇ ಬೇಕಾಗಿರೋದು ಬದುಕಿಗೆ ತಿಳುವಳಿಕೆ. ಚೆನ್ನಾಗಿರಿ, ಶುಭವಾಗ್ಲಿ, ಪ್ರಣಾಮಗಳು. ಥ್ಯಾಂಕ್ ಯು ಸರ್, ತುಂಬಾ ಧನ್ಯವಾದ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ಕಾರ ಸರ್. ನಮಸ್ಕಾರ. ನೋಡಿ ಪಾಪ ಅವರಿಗೆ ಭಾಳ ಸಂತೋಷ. ನಾನು ಭಾಳ ಕುಡಿತಾ ಇದ್ದೆ ಮನೇಲಿ ಒಂದಷ್ಟು ಸಮಸ್ಯೆಗಳಿದ್ದು, ಈಗ ಎಲ್ಲ ಅರ್ಥ ಆಗಿದೆ, ಎಲ್ಲ ಸರಿ ಮಾಡ್ಕೊಂಡಿದ್ದೀವಿ. ಅಷ್ಟೇ ಬದುಕಲ್ಲಿ ನಮಗೆ ವಿರುದ್ಧವಾದ ಸಂದರ್ಭಗಳು ಅಥವಾ ನಮಗೆ ಇಷ್ಟವಾಗದ, ನಮ್ಮನ್ನು ಸೋಲಿಸುವ, ಕುಗ್ಗಿಸುವ ಸಮಯಗಳು ಬಂದಾಗ ಹೀಗೆ ಸ್ವಲ್ಪ ಸಮಾಧಾನವಾಗಿದ್ದು, ಯಾವುದೋ ಒಬ್ಬರು ಗುರುಗಳ ಮಾತು ಕೇಳಿ ಅವರ ಹತ್ರ ಒಂದು ಸಲಹೆ ತಗೊಂಡು ಸ್ವಲ್ಪ ಸಮಾಧಾನವಾಗಿ ಯೋಚಿಸಿ ನೋಡಿದಾಗ ಎಲ್ಲದಕ್ಕೂ ಒಂದು ಪರಿಹಾರ ಅಂತ ಇದೆ. ಎಲ್ಲವೂ ಒಳ್ಳೆಯದಾಗೋ ಒಂದು ಸಮಯ ಬರುತ್ತೆ. ಆ ಥರದಲ್ಲಿ ನಾನು ಅವಳಿಗೇನೋ ಮಾಡಿಬಿಟ್ಟೆ, ಅವನಿಗೇನೋ ಮಾಡಿಬಿಟ್ಟೆ, ಹೊಡೆದ್ಬಿಟ್ಟೆ, ಚೆಚ್ಚಿಬಿಟ್ಟೆ, ಕೊಂದುಬಿಟ್ಟೆ, ಏನೂ ಸಾಧಿಸಿದ್ದಿಲ್ಲ. ಕುಡಿತ ಬಿಟ್ಟಿದ್ದೀನಿ ಅಂತ ಅವರು ಹೇಳ್ದಂಗೆ ನನಗೆ ಬಹಳ ಖುಷಿ ಆಯಿತು. ಆ ಸಂಸಾರ ಚೆನ್ನಾಗಿರಲಿ, ಆ ಕುಟುಂಬ ಚೆನ್ನಾಗಿರಲಿ, ಒಳ್ಳೆಯದಾಗಲಿ, ನಿಮಗೆ ಶುಭವಾಗಲಿ ಅಂತ ಹೇಳ್ತಾ ಇವತ್ತಿನ ಈ ಪ್ರೀತಿ ಮಾತು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ, ಎಷ್ಟೊತ್ತು ನಮ್ಮ ಜೊತೆಗಿದ್ದು ಕಾರ್ಯಕ್ರಮವನ್ನು ವೀಕ್ಷಿಸಿದ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಭಾಗಿಯಾಗಿದ್ದಕ್ಕೆ, ಕಾರ್ಯಕ್ರಮವನ್ನು ಕೇಳ್ತಾ ಇರೋ ನಿಮ್ಮೆಲ್ಲರಿಗೂ ನನ್ನ ಮನಸ್ಪೂರ್ವಕವಾದ ಧನ್ಯವಾದಗಳು, ಅಭಿನಂದನೆಗಳು. ಮತ್ತೆ ನಾವು ಸೋಮವಾರದ ಕಾರ್ಯಕ್ರಮದಲ್ಲಿ ಸಿಗೋಣ ಅಂತ ಹೇಳ್ತಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೋಮವಾರ, ಗುರುವಾರ, ಶನಿವಾರ ರಾತ್ರಿ 8 ಗಂಟೆಯಿಂದ 10:30, 11 ಗಂಟೆವರೆಗೂ ಈ ಕಾರ್ಯಕ್ರಮ ಇರುತ್ತೆ. ನೀವು ಸ್ಕ್ರೀನ್ ಮೇಲೆ ಕಾಣೋ ನಂಬರ್ 9353248626 9353248626 ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ಪ್ರೀತಿ ಮಾತನ್ನು ನನ್ನೊಂದಿಗೆ ಹಂಚಿಕೊಳ್ಬೋದು. ದಯವಿಟ್ಟು ಕಾರ್ಯಕ್ರಮವನ್ನು ಹೆಚ್ಚು ಜನರಿಗೆ ಶೇರ್ ಮಾಡಿ. ಕೇಳ್ತಾ ಇರಿ, ಆಶೀರ್ವಾದ ಮಾಡ್ತಾ ಇರಿ, ಹಾರೈಸ್ತಾ ಇರಿ, ಬೆಂಬಲಿಸ್ತಾ ಇರಿ. ಎಲ್ಲರೂ ಸೇರಿ ಒಂದು ಉತ್ತಮ, ನೆಮ್ಮದಿಯುತ, ಸಂಸ್ಕಾರಯುತ ಸಮಾಜವನ್ನು ನಿರ್ಮಾಣ ಮಾಡೋಣ. ತಪ್ಪೆಲ್ಲರೂ ಮಾಡ್ತಾರೆ, ತಪ್ಪುಗಳಾಗ್ತವೆ, ಕಷ್ಟಗಳು ಬರ್ತವೆ. ನನಗೆ ನೀವು, ನಿಮಗೆ ನಾವು, ಕಷ್ಟಗಳ ಹಂಚಿಕೊಳ್ತಾ, ಪರಸ್ಪರ ಒಬ್ರಿಗೊಬ್ಬರು ಭರವಸೆ ತುಂಬಿಕೊಳ್ತಾ, ಭಗವಂತ ಕೊಟ್ಟಿರೋ ಪೂರ್ಣ ಆಯಸ್ಸನ್ನು ಕಂಪ್ಲೀಟ್ ಮಾಡುವ ಅಲ್ವೇ? ಶುಭವಾಗಲಿ. ಮತ್ತೆ ಸೋಮವಾರ ಸಿಗ್ತೀನಿ. ಅಲ್ಲಿವರೆಗೂ ವೀಕೆಂಡ್ ಎಲ್ಲೆಲ್ಲೋ ಸುತ್ತಾಡ್ಲಿಕ್ಕೆ ಹೋಗಿ ತೊಂದರೆ ಮಾಡಿಕೊಳ್ಬೇಡಿ. ಸಖತ್ ಬಿಸಿಲಿದೆ, ಚೆನ್ನಾಗಿ ನೀರು ಕುಡೀರಿ, ಕಲ್ಲಂಗಡಿ ಹಣ್ಣು ತಿನ್ನಿ ಅಥವಾ ತಂಪಾದ ಹಣ್ಣುಗಳನ್ನು ತಿನ್ನಿ. ನೀರಂತೂ ಚೆನ್ನಾಗಿ ಕುಡೀರಿ, ಕುಟುಂಬದೊಂದಿಗೆ ಇರಿ. ಹೊರಗಡೆ ಹೋಗ್ತೀರಾ, ಕುಟುಂಬದೊಂದಿಗೆ ಹೋಗಿ. ಆ್ಯಂಡ್ ಎಲ್ಲೇ ಹೋಗಿ ಜಾಗರೂಕರಾಗಿರಿ, ಜೋಪಾನವಾಗಿರಿ. ಹೇಳ್ತಾರಲ್ಲ, ಬಾಳು ಮೂರೇ ದಿನ ಬಾಳ ಜೋಪಾನ, ಬಾಳ ಮೇರಿ ಬೇಡ ಬೀಳ್ತಿ ಕಣ್ಣಣ್ಣ ಅಲ್ವಾ? ಮೆರಿಬಾರ್ದು, ಜೋಪಾನವಾಗಿ ಬದುಕೋಣ. ಶುಭವಾಗಲಿ.